ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂತು ಗುರು. ಆಲ್ರೆಡಿ ಇವಾಗ ಬಿಗ್ ಬಾಸ್ ಫಿನಾಲೆ ಟಿಕೆಟಿಗೆ ತುಂಬಾ ರಣರಂಗ ಆಗ್ತಿದೆ ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ಪ್ರೋಮೋದಲ್ಲೇ ಬಿಗ್ ಬಾಸ್ ಕಡೆಯಿಂದ ಒಂದು ವಾಯ್ಸ್ ಬರ್ತಿದೆ, ಇನ್ ಮುಂದೆ ಮಾರಿ ಹಬ್ಬ ಶುರು ಗುರು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಇನ್ನೇನ್ 3 ವಾರ ಪೆಂಡಿಂಗ್ ಇರೋದು, ಮಾರಿ ಹಬ್ಬ ಶುರು ಆಗಿದೆ ಆಲ್ರೆಡಿ. ಬನ್ನಿ ಇವಾಗ ಪ್ರೋಮೋದಲ್ಲಿ ಏನಿತ್ತು ಅಂತ ವಿಡಿಯೋ ನೋಡ್ತಾ ಹೋಗೋಣ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟಿಕೆಟ್ ಟು ಫಿನಾಲೆಗೆ. ಈ ಟಾಸ್ಕ್ ಹೆಂಗಿದೆಪ್ಪ ಅಂದ್ರೆ, ಒಂದು ಬುಟ್ಟಿ ಕೊಟ್ಟಿರ್ತಾರೆ, ಎಲ್ಲರ ಕೈಯಲ್ಲೂ ಬಾಲ್ ಎಸಿತಿರ್ತಾರೆ. ಆ ಬಾಲ್ ನ ಕಲೆಕ್ಟ್ ಮಾಡ್ಕೊಬೇಕು. ಕಲೆಕ್ಟ್ ಮಾಡ್ಕೊಂಡು ಯಾರು ಜಾಸ್ತಿ ಬಾಲ್ ಕಲೆಕ್ಟ್ ಮಾಡ್ಕೊಂತಾರೋ ಅವರು ಇಲ್ಲಿ ಟಾಸ್ಕ್ ನ ವಿನ್ ಆಗೋದು. ಅಲ್ಲಿ ತುಂಬಾ ಎಲ್ಲರೂ ಕಿತ್ತಾಡ್ತಿರ್ತಾರೆ, ಎಲ್ಲರೂ ಎಳ್ದಾಡ್ತಿರ್ತಾರೆ, ಬೀಳ್ಸ್ತಿರ್ತಾರೆ, ಬುಟ್ಟಿ ಎಲ್ಲ ಬೀಳ್ತಿರುತ್ತೆ, ಅವರು ಜೋರಾಗಿ ಬೀಳ್ತಿರ್ತಾರೆ, ಗಾಯ ಮಾಡ್ಕೊಂತಿರ್ತಾರೆ, ಎಲ್ಲ ನಡೀತಿರುತ್ತೆ ಇಲ್ಲಿ. ಅದ್ರಲ್ಲಿ ನೀವು ನೋಡಿರ್ತೀರ ಪ್ರೋಮೋದಲ್ಲಿ ಹನುಮಂತಣ್ಣ ಚೈತ್ರ ಅವ್ರದ್ದು ಬೀಳ್ಸೋದು, ಚೈತ್ರ ಅವ್ರು ಹನುಮಂತಣ್ಣದ್ ಬೀಳ್ಸೋದು, ಗೌತಮಿ, ಭವ್ಯ, ಮೋಕ್ಷಿತಾ ಎಲ್ಲರೂ ಕೂಡ ಸಖತ್ತಾಗಿ ಆಡ್ತಿರ್ತಾರೆ ಅಲ್ಲಿ. ಅದಾದ್ಮೇಲೆ ಏನ್ ತೋರಿಸಿದಾರೆ ಪ್ರೋಮೋದಲ್ಲಿ ಅಂದ್ರೆ, ತ್ರಿವಿಕ್ರಮ್ ಅವರಿಗೂ ಮತ್ತೆ ಉಗ್ರಂ ಮಂಜು ಅವ್ರಿಗೂ ಗಲಾಟೆ ಶುರು ಆಗುತ್ತೆ. ಅದೆಲ್ಲಿಂದಪ್ಪ ಅಂದ್ರೆ, ಉಗ್ರಂ ಮಂಜು ಅವರು ಒಂದು ಮಾತು ಹೇಳ್ತಾರೆ, ವ್ಯಕ್ತಿತ್ವದಲ್ಲಿ ಹನುಮಂತಣ್ಣ ನಿನ್ಕಿಂತ ಎಷ್ಟೋ ಬೆಸ್ಟ್ ಅನ್ನೋ ರೀತಿ ಅಂತಾರೆ. ನೀವ್ ಯಾರು ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಕ್ಕೆ ಅಂತ ತ್ರಿವಿಕ್ರಮ್ ಅವ್ರು ಶುರು ಮಾಡ್ಕೊಂತಾರೆ. ಇಲ್ಲಿ ನೋಡಿ, ಇಲ್ಲಿ ಹನುಮಂತಣ್ಣ ಇನ್ವಾಲ್ವೇ ಆಗಿಲ್ಲ, ಇಲ್ಲಿ ಇನ್ವಾಲ್ವ್ ಆಗಿರೋದು ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಅವರು. ಮಾತಾಡ್ತಿರೋದು ಹನುಮಂತಣ್ಣ ಟಾಪಿಕ್. ತ್ರಿವಿಕ್ರಮ್ ಅವರಿಗೆ ಅದು ಟ್ರಿಗರ್ ಆಯ್ತು, ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡಕ್ ನೀನ್ ಯಾರು ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದ್ಯಾ ಅಂತೆಲ್ಲ. ಆಮೇಲೆ ಹಂಗೆ ಜಗಳ ಶುರುವಾಗಿ ತ್ರಿವಿಕ್ರಮ್ ಅವರಿಗೂ ಮತ್ತೆ ಉಗ್ರಂ ಮಂಜು ಅವರಿಗೆ ವಾಗ್ಯುದ್ಧ ಶುರು ಆಗುತ್ತೆ. ಮಾತಾಡ್ಕೊಂತಿರ್ತಾರೆ, ಹೋಗಲ್ಲೇ ಅಂತೆಲ್ಲ ಮಾತಾಡ್ಕೊಂತಿರ್ತಾರೆ. ಇವರು ಥ್ಯಾಂಕ್ ಯು ಸೋ ಮಚ್ ಅನ್ನೋದು, ಅವ್ರು ವೆಲ್ಕಮ್ ಅನ್ನೋದು, ಅದೆಲ್ಲ ನಡೀತಾ ಇರುತ್ತೆ. ನೋಡೋಣ, ಇವತ್ತು ಪೂರ್ತಿ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಅದೇ ಒಂದು ಟಾಸ್ಕ್ ಅಂತೂ ಇದು ನಿನ್ನೆ ನಡೆದಿರೋದು, ನಿನ್ನೆ ಭಾನುವಾರ, ನಿನ್ನೆ ಸಾಯಂಕಾಲ ನಡೆದಿರೋ ಟಾಸ್ಕ್ ಇದು. ಇವತ್ತು ತೋರಿಸ್ತಾರೆ. ನೋಡೋಣ ಅದು ಏನೇನ್ ಆಗುತ್ತೆ ಆ ಟಾಸ್ಕ್ ಅಲ್ಲಿ ಅಂತ ಪೂರ್ತಿ ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗೋದು. ಆದ್ರೆ ಇನ್ಮೇಲೆ ಪ್ರತಿಯೊಂದು ಕ್ಷಣನೂ ರಣರಂಗ ಆಗಿರುತ್ತೆ ಬಿಗ್ ಬಾಸ್ ಮನೆ. ಯಾಕಂದ್ರೆ ಒಂದೇ ಒಂದು ಕಪ್ ಇರೋದು, ಒಬ್ರೇ ಕಪ್ ಗೆಲ್ಲಕ್ ಆಗೋದು. 9 ಜನ ಇದ್ದಾರೆ. ಇವಾಗ ಆತರ ಟಫ್ ಟಾಸ್ಕ್ ಬಂದೇ ಬರುತ್ತೆ. ಫಿಸಿಕಲ್ ಆಗಿ ಜಾಸ್ತಿ ಇದ್ದೇ ಇರುತ್ತೆ. ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕು. ಎಳ್ದಾಡೋದು, ಪೇನ್ ಆಗೋದು, ಬಿದ್ದಾಗ ಏನಾದ್ರು ಇಂಜುರಿ ಆಗೋದು, ಇದೆಲ್ಲ ಸಾಮಾನ್ಯ. ಕೊನೆ ವಾರದಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ಇವಾಗ ಫಿನಾಲೆಗೆ ಒಬ್ರು ಡೈರೆಕ್ಟ್ ಆಗಿ ಫಿನಾಲೆಗೆ ಹೋಗ್ತಾರೆ ಅನ್ನುವಾಗ ಇಂಥ ಟಾಸ್ಕ್ ಕೊಡ್ಲೇಬೇಕು. ಯಾರಾದ್ರೂ ಒಬ್ರೇ ಹೋಗಕ್ಕಾಗೋದು, 9 ಜನದಲ್ಲಿ ಯಾರು ಬೆಸ್ಟ್ ಅನ್ನೋರು ಅವ್ರು ಹೋಗ್ಬೇಕು. ಅದಕ್ಕೋಸ್ಕರ ಇಂಥ ಟಾಸ್ಕ್ ಬಂದಿದೆ. ಈ ವಾರ ಫುಲ್ ಮಾರಿ ಹಬ್ಬ ಆಗಿರುತ್ತೆ ಅಂತ ಬಿಗ್ ಬಾಸ್ ಹೇಳಿದಾರೆ. ಅಂದ್ರೆ ಇನ್ಮೇಲೆ ಪ್ರತಿಯೊಂದು ಕ್ಷಣನೂ ರಣರಂಗನೆ ಆಗಿರುತ್ತೆ ಬಿಗ್ ಬಾಸ್ ಮನೆ ಅಂತ ತಿಳಿಸಿದ್ದಾರೆ. ಅದು ಆಲ್ರೆಡಿ ಆಗ್ತಿದೆ. ಪ್ರೋಮೋದಲ್ಲಿ ಅದೇ ರೀತಿ ಬಿಟ್ಟಿರೋದು. ನೆಕ್ಸ್ಟ್ ಪ್ರೋಮೋದಲ್ಲಿ ಏನ್ ಬಿಡ್ತಾರೆ, ಇಲ್ಲ ಪ್ರೋಮೋ ಬಿಡಲ್ಲ. ಇವತ್ತು ಆಲ್ಮೋಸ್ಟ್ ಇದೇ ಲಾಸ್ಟ್ ಇವತ್ತು ಪ್ರೋಮೋ. ಈ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಇನ್ ಮುಂದೆ ಈ ವಾರ ಪೂರ್ತಿ ಹಿಂಗೆ ಇರುತ್ತೆ ಗುರು. ಎಲ್ಲರೂ ಬೈದಾಡ್ಕೊಳೋ ಜಾಸ್ತಿ ಜಗಳ ಇರುತ್ತೆ. ನೀವು ನೋಡ್ತೀರಿ, TRP ಚೆನ್ನಾಗಿ ಹೋಗುತ್ತೆ ಈ ವಾರ. ನನ್ನ ಪ್ರಕಾರ ಟಿಕೆಟ್ ಟು ಫಿನಾಲೆ ಅಂದ್ರೆ ಜಗಳ ಜಾಸ್ತಿ ಇರುತ್ತೆ. ಆಟಗಳಲ್ಲಿ ಫಿಸಿಕಲ್ ಟಾಸ್ಕ್ ಜಾಸ್ತಿ ಇರುತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಜಾಸ್ತಿ ಬರ್ಬೋದು ಇಲ್ಲಿ ಬಂದು. ಅದು ಆಟದಲ್ಲಿ ಬರೋ ಚಾನ್ಸಸ್ ಇರುತ್ತೆ. ನೋಡೋಣ ಅದೇನೇನಾಗುತ್ತೆ ಅಂತ. ಅದು ತ್ರಿವಿಕ್ರಮ್ ಅವರಿಗೂ ಮತ್ತೆ ಉಗ್ರಂ ಮಂಜು ಅವರಿಗೂ ಇಲ್ಲಿ ವಾಗ್ಯುದ್ಧ ಆಗ್ತಿರೋದಂತೂ ನಿಜ. ತುಂಬಾ ಜೋರಾಗೆ ಏನೇನೋ ಮಾತಾಡ್ಕೊಂತಿದ್ದಾರೆ. ಅದು ಹನುಮಂತಣ್ಣ ವಿಷಯ ಇವರೇ ಎತ್ತಿದ್ದು, ಉಗ್ರಂ ಮಂಜು ಅವರೇ ಶುರು ಮಾಡಿದ್ದು. ಹನುಮಂತಣ್ಣದ ಎಷ್ಟೋ ಮೇಲಿದೆ ವ್ಯಕ್ತಿತ್ವ ಅನ್ನೋ ರೀತಿ ಇವರೇ ಶುರು ಮಾಡಿದ್ದು ಉಗ್ರಂ ಮಂಜು ಅವರು. ಅವರಿಬ್ರು ಮಧ್ಯೆ ಕ್ಲಾಶ್ ಆಗ್ತಿದೆ. ಅಲ್ಲೆಲ್ಲೂ ಹನುಮಂತಣ್ಣ ಕಾಣ್ತಿಲ್ಲ. ಮಂಜಣ್ಣ ಹನುಮಂತಣ್ಣ ಬಗ್ಗೆ ಟಾಪಿಕ್ ಏನಕ್ಕೆ ಎತ್ತದು ಅಂತ ಫುಲ್ ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗೋದು. ಎಪಿಸೋಡ್ ನೋಡಿ ಎಪಿಸೋಡ್ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ತೀನಿ. ನಿಮಗೆ ಏನಿಸ್ತಿದೆ ಈ ಪ್ರೋಮೋ ನೋಡಿ? ಯಾರ್ದು ತಪ್ಪು ಅನ್ಸ್ತಿದೆ ನೋಡಿ? ಇಲ್ಲಿ ಜಡ್ಜ್ ಮಾಡಕ್ ಆಗಲ್ಲ. ಪ್ರೋಮೋದಲ್ಲಿ ತುಂಬಾ ಕಟ್ ಮಾಡಾಗಿರ್ತಾರಲ್ಲ, ಇಲ್ಲಿ ಜಡ್ಜ್ ಮಾಡಕ್ ಆಗಲ್ಲ. ಪೂರ್ತಿ ಎಪಿಸೋಡ್ ನೋಡಿದಾದ್ಮೇಲೆ ಜಡ್ಜ್ ಮಾಡ್ಬೋದು, ಯಾರ್ದು ತಪ್ಪಿತ್ತು ಯಾರ್ದು ಕರೆಕ್ಟ್ ಇತ್ತು ಅಂತ ಅಲ್ಲಿ ಜಡ್ಜ್ ಮಾಡ್ಬೋದು. ಅದು ಇಲ್ಲಿ ಪ್ರೋಮೋದಲ್ಲಿ ತುಂಬಾ ಕಟ್ ಮಾಡಾಕಿರ್ತಾರೆ. ಎಲ್ಲೆಲ್ಲೋ ನಡೆದಿರೋದು ಏನೇನೋ ಅಲ್ಲಿ ಏನಾಗಿರುತ್ತೆ ಪೂರ್ತಿ ಎಪಿಸೋಡ್ ನೋಡಿದಾಗ್ಲೇ ಕ್ಲೀನ್ ಆಗಿ ಗೊತ್ತಾಗೋದು. ನೋಡೋಣ ನಿಮಗೆ ಅನಿಸ್ತಿದೆ. ತ್ರಿವಿಕ್ರಮ್ ಅವರು ಮತ್ತೆ ಉಗ್ರಂ ಮಂಜು ಅವರು ಗಲಾಟೆ ಆಡ್ಕೊಳ್ತಿದ್ದಾರೆ. ನಿಮಗೆ ಅನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.